ಹಾಯ್ ಎಲ್ರಿಗೂ ನಮಸ್ಕಾರ. ಶಶಿ ಕಿಚನ್ ವರ್ಲ್ಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ. ಎಲ್ಲರ ಮನೆಯಲ್ಲೂ ಹಬ್ಬ ಜೋರು ಅಂತ ಅಂದ್ಕೊತೀನಿ. ಬನ್ನಿ, ಇವತ್ತಿನ ರೆಸಿಪಿ ಏನಂತಂದರೆ, ನಾನು ಇವತ್ತು ಹಬ್ಬದ ಸ್ಪೆಷಲ್ಗೆ ಅಂತ ಕಡಲೆಪುರಿ ಉಂಡೆ ಮಾಡಿದ್ದೆ. ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಇದು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಮಾಡ್ಕೊಂಡಿರುವಂಥದ್ದು. ತುಂಬಾ ಸುಲಭ, ಬೇಗನೆ ಮಾಡ್ಕೊಳ್ಳುವಂಥ ರೆಸಿಪಿ. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಇವಾಗ ಗ್ಯಾಸ್ ಆನ್ ಮಾಡಿಕೊಂಡು ಮೊದಲಿಗೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಈ ಕಡಾಯಿಗೆ ನಾನು 2 ಬಟ್ಲಷ್ಟು ಬೆಲ್ಲನ ಚಚ್ಚಿ ತೊಗೊಂಡಿದ್ದೀನಿ. ನೋಡಿ, ಈ ಥರ 2 ಬಟ್ಲಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ. ಏನಾದರೂ ನನಗೆ ಇನ್ನೊಂದು ಸ್ವಲ್ಪ ಬೇಕು ಅನಿಸಿದ್ರೆ ಮತ್ತೆ ಮಾಡ್ಕೋಬಹುದು ಅಂತ. ಸ್ವಲ್ಪ ಜಾಸ್ತಿ ಅನ್ನಿಸ್ತು, ಹಾಗಾಗಿ ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ. ಇವಾಗ 2 ಬಟ್ಲಿಗೆ 1 ಬಟ್ಲಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಇವಾಗ ಬೆಲ್ಲನ ಮೊದಲಿಗೆ ನಾವು ಮೆಲ್ಟ್ ಮಾಡ್ಕೊಳ್ಳೋಣ. ಇದು ಮೆಲ್ಟ್ ಆಗಲಿ ಬೆಲ್ಲ ಚೆನ್ನಾಗಿ. ಸ್ವಲ್ಪ ಒಂದು ಸರ್ತಿ ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಬೆಲ್ಲದ ಪೌಡ್ರ್ ಇದ್ದರೂ ಇನ್ನೂ ಒಳ್ಳೆಯದೇ, ಬೇಗನೆ ಅಂದರೆ ಬೇಗನೆ ಮೆಲ್ಟ್ ಆಗಿ ಹೋಗುತ್ತೆ ಅಂತ. ಸ್ವಲ್ಪ ಒಂದು 2 ನಿಮಿಷ ಲೇಟ್ ಆಗುತ್ತೆ. ಗ್ಯಾಸ್ ಸಿಮ್ಮಲ್ಲಿ ಇಟ್ಕೊಂಡು ಮೆಲ್ಟ್ ಮಾಡ್ಕೊಳ್ಳಿ. ಗ್ಯಾಸ್ ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋಕೆ ಹೋಗಬೇಡಿ ಪಾಕ ಮಾಡ್ಕೊಳ್ಳುವಾಗ. ಯಾಕಂದರೆ ಬೆಲ್ಲ ಮೆಲ್ಟ್ ಆಗಬೇಕಲ್ಲ. ಮೆಲ್ಟ್ ಆಗೋಕ್ಕಿಂತ ಮುಂಚೆನೇ ಬೆಲ್ಲ ಪಾಕ ಗಟ್ಟಿಯಾಗಿಬಿಡುತ್ತೆ. ಹಾಗಾಗಿ ಗ್ಯಾಸ್ ಮಾತ್ರ ಸಿಮ್ಮಲ್ಲಿ ಇಟ್ಕೊಳ್ಳಿ. 1 ಟೀ ಸ್ಪೂನಷ್ಟು ಮೇಲೆಯಿಂದ ನಾನು ತುಪ್ಪ ಹಾಕ್ಕೊಂಡಿದ್ದೀನಿ. ಇವಾಗ ಇದು ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ಬಿಟ್ಬಿಡೋಣ, ಒಂದು 2 ನಿಮಿಷ ಬೆಲ್ಲ ಎಲ್ಲ ಕರಗಲಿ ಅಂತ. ಯಾಕಂದರೆ ಇದು ಶೋಧಿಸ್ಕೋಬೇಕಾಗುತ್ತೆ. ಇವಾಗಲೇ ನಾನು ಪಾಕ ಏನು ರೆಡಿ ಮಾಡ್ಕೊಳ್ಳಲ್ಲ. ಮೊದಲಿಗೆ ಬೆಲ್ಲ ಎಲ್ಲ ಕರಗಿಸ್ಕೊಂಡು ಆಮೇಲೆ ಪಾಕ ಮಾಡ್ಕೊಳ್ಳೋಣ. ಇವಾಗ ಒಂದು 2 ನಿಮಿಷ ಕುದೀಲಿ ಬಿಟ್ಬಿಡೋಣ. ಇವಾಗ ನೋಡಿ ಫ್ರೆಂಡ್ಸ್, ಬೆಲ್ಲ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ನಿಮಗೆ ತೋರಿಸ್ತೀನಿ ನೋಡಿ. ಒಂಚೂರು ಕೂಡ ಬೆಲ್ಲದ್ದು ಅಂಶ ಇಲ್ಲ, ಎಲ್ಲ ಬೆಲ್ಲ ಕರಗೋಗಿದೆ. ಇವಾಗ ಇದನ್ನು ಶೋಧಿಸ್ಕೊಳ್ಳೋಣ ಬನ್ನಿ. ಇವಾಗ ನೋಡಿ, ಇನ್ನೊಂದು ಕಡಾಯಿನ ನಾನು ಗ್ಯಾಸ್ ಮೇಲೆ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಇದನ್ನು ಶೋಧಿಸ್ಕೊಳ್ಳೋಣ. ಬೆಲ್ಲನ ಏನಿದೆಯಲ್ಲ, ಈ ಬೆಲ್ಲದ ನೀರನ್ನ ಶೋಧಿಸ್ಕೊಂಡ್ಬಿಡೋಣ. ಯಾಕಂದರೆ ಕಸ ಕಡ್ಡಿ ಎಲ್ಲ ಇರುತ್ತಲ್ಲ, ಹಾಗಾಗಿ ಹಾಗೆ ಏನಾದರೂ ಮಾಡಿಕೊಂಡ್ರೆ ಒಂದೊಂದು ಸರ್ತಿ ಕಲ್ಲಿನ ಅಂಶ ಕೂಡ ಬರುತ್ತೆ. ತಿನ್ನೋವಾಗ ಕಲ್ಲು ತಿಂದಂಗೆ ಆಗುತ್ತೆ ಫ್ರೆಂಡ್ಸ್. ಒಂದೊಂದು ಸರ್ತಿ ಸಣ್ಣ ಸಣ್ಣ ಕಲ್ಲುಗಳು ಬರುತ್ತೆ. ಹಾಗಾಗಿ ಮಣ್ಣಿನ ಅಂಶ, ಆಮೇಲೆ ಕಡ್ಡಿ ಕಸ ಎಲ್ಲ ಇರುತ್ತಲ್ಲ, ಈ ಥರ ಶೋಧಿಸ್ಕೊಂಡ್ಬಿಟ್ರೆ ಎಲ್ಲ ಕ್ಲಿಯರ್ ಆಗುತ್ತೆ. ಹಾಗಾಗಿ ಶೋಧಿಸ್ಕೊಂಬಿಡಿ ಒಂದು ಸರ್ತಿ ಮೆಲ್ಟ್ ಮಾಡ್ಕೊಂಬಿಡಿ. ನೋಡಿ ಎಷ್ಟೊಂದು ಕಸ ಕಡ್ಡಿ ಎಲ್ಲ ಇದೆ ಫ್ರೆಂಡ್ಸ್. ಇವಾಗ ಇದನ್ನು ಪಾಕ ಮಾಡ್ಕೊಳ್ಳೋಣ ಬನ್ನಿ. ಗ್ಯಾಸ್ ಆನ್ ಇದೆ. ಇವಾಗ ಇದನ್ನು ಪಾಕ ಮಾಡ್ಕೊಳ್ಳೋಣ. ಇದು ಪಾಕ ಯಾವ ಥರ ಮಾಡ್ಕೋಬೇಕು ಅಂದರೆ, ಒಂದೆಳೆ ಪಾಕ ಬರಬೇಕು ಫ್ರೆಂಡ್ಸ್. ಆ ಥರ ಪಾಕ ಮಾಡ್ಕೋಬೇಕು. ಒಂದು ವೇಳೆ 1 ಎಳೆ 2 ಎಳೆ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಯಾವ ಥರ ಚೆಕ್ ಮಾಡೋದು ಅಂತ ಅದನ್ನು ಮುಂದೆ ಹೇಳ್ತೀನಿ. ವಿಡಿಯೋನ ಮಾತ್ರ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ನೀವು ಪೂರ್ತಿ ವಿಡಿಯೋ ನೋಡಿದ್ರೇ ನಿಮಗೆ ಪರ್ಫೆಕ್ಟಾಗಿ ಇದು ಕಡಲೆಪುರಿ ಉಂಡೆನ ಮಾಡೋಕ್ಕೆ ಬರೋದು. ನೀವು ಅರ್ಧಂಬರ್ಧ ವೀಡಿಯೋ ನೋಡಿದ್ರೆ ಆಮೇಲೆ ನೀವೇನು ಅನ್ಕೊತೀರಾ, ಇವರು ರಾಂಗ್ ಮೆಥಡಲ್ಲಿ ಹೇಳ್ಕೊಟ್ಟಿದ್ದಾರೆ, ಬರ್ತಾನೆ ಇಲ್ಲ ಅಂತ ನೀವು ಅನ್ಕೋಬಹುದು ಫ್ರೆಂಡ್ಸ್. ಅದಕ್ಕೆ ವಿಡಿಯೋನ ಮಾತ್ರ ಎಲ್ಲೂ ಸ್ಕಿಪ್ ಮಾಡಬೇಡಿ. ಇವಾಗ ನೋಡಿ, ನಾನೊಂದು ಬಟ್ಲಲ್ಲಿ ನೀರು ಹಾಕ್ಕೊಂಡು ಈ ಥರ ನೀರಿಗೆ ಹಾಕ್ಕೊಂಡು ಈ ಥರ ಉಂಡೆ ಥರ ಮಾಡಿದ್ರೆ ಅದು ಉಂಡೆ ಆಗ್ತಾ ಇದೆಯೋ ಇಲ್ವೋ ಅಂತ ನೋಡ್ಕೋಬೇಕು. ಒಂದು ವೇಳೆ ಉಂಡೆ ಸ್ಪ್ರೆಡ್ ಆಗ್ತಾ ಇಲ್ಲ, ಕರೆಕ್ಟಾಗಿ ಉಂಡೆ ಬರ್ತಾ ಇದೆ ಅಂದರೆ ಅದು ಪರ್ಫೆಕ್ಟ್ ಆಗಿರುವಂಥ ಪಾಕ ಆಗಿದೆ ಅಂತ ಅರ್ಥ. ಇವಾಗ ನೋಡಿ, ಪಾಕ ಕುದೀತಾ ಇದೆ. ಇವಾಗ ಚೆಕ್ ಮಾಡೋಣ ಬನ್ನಿ. ಆವಾಗಲೇ ಚೆಕ್ ಮಾಡಿದ್ವಿ, ಅಷ್ಟೊಂದು ಕರೆಕ್ಟಾಗಿ ಪಾಕ ಬಂದಿರಲಿಲ್ಲ. ಇವಾಗ ಮತ್ತೆ ಟೆಸ್ಟ್ ಮಾಡೋಣ ಬನ್ನಿ ಪಾಕನ. ಇವಾಗ ನೋಡಿ, ಅಷ್ಟೊಂದು ಸ್ಪ್ರೆಡ್ ಆಗ್ತಾ ಇರಲಿಲ್ಲ ಮೊದಲ ಥರ. ನೋಡಿ, ನೀರು ಜೊತೆ ಹೊಂದ್ಕೋತಾ ಇಲ್ಲ. ಪರ್ಫೆಕ್ಟಾಗಿ ನಮ್ಮದು ಪಾಕ ರೆಡಿಯಾಗಿದೆ ಫ್ರೆಂಡ್ಸ್. ಈ ಥರ ಆಗಬೇಕು. ಇವಾಗ ಏನು ಮಾಡೋದು ಅಂದರೆ, ಈ ಕಡಲೆಪುರಿನ ಗ್ಯಾಸ್ ಮಾತ್ರ ಆಫ್ ಮಾಡೋಕ್ಕೆ ಹೋಗಬೇಡಿ. ಕಡಲೆಪುರಿನ ಹಾಕೊಂಡ್ಬಿಡೋಣ. ಇದನ್ನು ಚುರುಮುರಿ ಅಂತ ಕೂಡ ಕರೀತಾರೆ. ಇದನ್ನು ಕೂಡ ಹಾಕೊಂಡ್ಬಿಡೋಣ. ಹಾಕ್ಕೊಂಡು ನೀಟಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಂಬಿಡಿ. ನಿಮಗೆ ಇವಾಗ ಅನ್ನಿಸ್ತಾ ಇರ್ಬೋದು, ತುಂಬ ಪಾಕ ಇದೆ, ತುಂಬ ಹಸಿ ಇದೆ ಅಂತ ಅನಿಸುತ್ತೆ. ಒಂದು ಸರ್ತಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ನೀವು ಗ್ಯಾಸ್ನ ಆಫ್ ಮಾಡಿಕೊಂಡು ಕೆಳಗಡೆ ಇಳಿಸಿದ ತಕ್ಷಣ ಎಲ್ಲ ಒಂದಕ್ಕೊಂದು ನೀಟಾಗಿ ಹೊಂದ್ಕೊಂಡು ಪರ್ಫೆಕ್ಟ್ ಆಗುತ್ತೆ ಫ್ರೆಂಡ್ಸ್. ಏನು ತೆಳ್ಳಗಿರಲ್ಲ, ಗಟ್ಟಿನೂ ಇರಲ್ಲ. ಒಂದು ವೇಳೆ ಒಂದೊಂದು ಸರ್ತಿ ಏನಾಗುತ್ತೆ ಅಂದರೆ, ಉಂಡೆ ಮಾಡುವಾಗ ಸ್ವಲ್ಪ ನಮ್ಮಿಂದ ಡಿಲೇ ಆದರೆ ಗಟ್ಟಿ ಆಗುತ್ತಲ್ಲ, ಆ ಟೈಮಲ್ಲಿ ಹೆದರ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಒಂಚೂರು ಗ್ಯಾಸ್ ಆನ್ ಮಾಡಿಕೊಂಡು ಮತ್ತೆ ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡ್ಬಿಟ್ರೆ ಮತ್ತೆ ನೀವು ಉಂಡೆ ಕಟ್ಟೋ ಕನ್ಸಿಸ್ಟೆನ್ಸಿಗೆ ಅದು ಬಂದ್ಬಿಡುತ್ತೆ. ಇವಾಗ ನೋಡಿ, ಎಲ್ಲನೂ ಬೆಲ್ಲ ಪ್ರತಿಯೊಂದು ಕಡಲೆಪುರಿ ಜೊತೆ ಹೊಂದ್ಕೊಳ್ಳೋ ಥರ ನಾನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ವಿಡಿಯೋದಲ್ಲಿ. ನೀವು ಅನ್ಕೋಬಹುದು, ಇದು ಈ ಥರ ಬೆಲ್ಲದ ಪಾಕಕ್ಕೆ ಹಾಕಿದ ತಕ್ಷಣ ಮೆತ್ತಗಾಗಲ್ವಾ ಕಡಲೆಪುರಿ ಅಂತ. ಏನೂ ಆಗಲ್ಲ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಕ್ರಿಸ್ಪಿ ಆಗಿ ಹಾಗೆ ಇರುತ್ತೆ. ಇವಾಗ ಇದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ನೋಡಿ, ತಣ್ಣಗಾಗಲಿ ಅಂತ. ಇವಾಗ ತಣ್ಣಗಾದ ತಕ್ಷಣ ಕೈಗೆ ನೀರು ಹಚ್ಕೊಂಡು ಈ ಥರ ಸ್ವಲ್ಪನೇ ತೊಗೋಬೇಕಾಗುತ್ತೆ. ಸ್ವಲ್ಪ ಬಿಸಿ ಇದ್ದರೆ ನೋಡ್ಕೊಂಡು ತೊಗೊಳ್ಳಿ. ಕೈಗೆ ಅಂಟ್ಕೋಬಾರ್ದು. ಸ್ವಲ್ಪ ನೀಟಾಗಿ ನೀರನ್ನ ಹಚ್ಕೋಬೇಕಾಗುತ್ತೆ. ನೀರನ್ನ ಹಚ್ಕೊಂಡು ನೋಡಿ, ನಿಮ್ಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ನೀವು ಮಾಡ್ಕೋಬೋದು. ನೋಡಿ, ಈ ಥರ ಒತ್ತಿ ನಾನು ಉಂಡೆನ ಕಟ್ಕೋತಾ ಇದ್ದೀನಿ. ಎಷ್ಟು ಆರಾಮಾಗಿ ಬಂತು ನೋಡಿ ಫ್ರೆಂಡ್ಸ್. ಅದು ಇನ್ನೊಂದು, ಇದು ಸ್ವಲ್ಪ ಬಿಸಿ ಇರೋವಾಗಲೇ ಉಂಡೆ ಕಟ್ಕೊಳ್ಳಿ. ಯಾಕಂದರೆ ಒಂದು ಸರ್ತಿ ಇದು ಮಿಕ್ಸರ್ ತಣ್ಣಗಾಗೋಗ್ಬಿಟ್ರೆ ಕಡಲೆಪುರಿ ಉದ್ರಕ್ಕೆ ಸ್ಟಾರ್ಟ್ ಆಗುತ್ತೆ, ಅಂದರೆ ಉಂಡೆ ಬರಲ್ಲ. ಹಾಗಾಗಿ ನೋಡಿ ಎಷ್ಟು ಪರ್ಫೆಕ್ಟಾಗಿ ಉಂಡೆ ಬಂತು ನೋಡಿ ಫ್ರೆಂಡ್ಸ್. ನೋಡಿ, ಸ್ವಲ್ಪ ನನ್ನ ಕೈ ಕೂಡ ನೋಡ್ತಾ ಇರ್ಬೋದು ಎಷ್ಟು ರೆಡ್ ಆಗಿದೆ ಅಂತ. ಯಾಕಂದರೆ ಬಿಸಿ ಇದೆಯಲ್ಲ, ಹಾಗಾಗಿ
ನೋಡಿ ಮತ್ತೆ ಸೇಮ್ ಅದೇ ಪ್ರೊಸೆಸ್ಸಲ್ಲಿ ಇನ್ನೊಂದು ಉಂಡೆನೂ ಕಟ್ಕೊಳ್ಳೋಣ. ಒಂದು ಸರ್ತಿ ನೀವು ಉಂಡೆ ಒಂದು ಸ್ವಲ್ಪ ಏನಾಗುತ್ತೆ ಅಂದರೆ ಸ್ವಲ್ಪ ಬಿಸಿ ಇದ್ದಾಗ ಉಂಡೆ ಬರಲ್ಲ, ಒಂಚೂರು ನೀರು ಕೈಗೆ ಹಚ್ಕೊಂಡು ನೋಡಿಕೊಂಡು ಉಂಡೆ ಕಟ್ಟಕ್ಕೆ ಟ್ರೈ ಮಾಡಿ. ಆಗಿಲ್ಲ ಅಂದರೆ ಒಂದೊಂದು ನಿಮಿಷ ಬಿಟ್ಟು ಟ್ರೈ ಮಾಡಿ. ಒಂದು ಸ್ವಲ್ಪ ಮಿಕ್ಸರ್ ತಣ್ಣಗಾದ್ಮೇಲೆ ಅಂದರೆ ಅದು ಉಂಡೆ ಕಟ್ಟ ಹದಕ್ಕೆ ಬಂದಮೇಲೆ ಅದಾಗದೇ ಆಟೋಮೆಟಿಕ್ಕಾಗಿ ಉಂಡೆ ಬರುತ್ತೆ. ನಾನು ಸ್ವಲ್ಪ ದೊಡ್ಡ ಸೈಜಲ್ಲೇ ಮಾಡ್ಕೊತಾ ಇದ್ದೀನಿ, ಅಂದರೆ ಸಾರಿ ದೊಡ್ಡ ಸೈಜು ಅಲ್ಲ, ಈ ಕಡೆ ಚಿಕ್ಕ ಸೈಜು ಅಲ್ಲ, ಮೀಡಿಯಮ್ ಸೈಜಲ್ಲಿ ಮಾಡ್ಕೊತಾ ಇದ್ದೀನಿ. ನೀವು ಚಿಕ್ಕದು ಮಾಡ್ಕೊಳ್ಳೋಂಗಿದ್ರೆ ಮಾಡ್ಕೊಳ್ಳಿ. ಇದು ಈ ಥರ ಮಾಡಿಟ್ರೆ ಫ್ರೆಂಡ್ಸ್ ಆರಾಮಾಗಿ 15 ಡೇಸ್ವರೆಗೂ ನೀವು ಏರ್ ಟೈಟ್ ಕಂಟೈನರಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬೋದು. ನೀವು ಮೆತ್ತಗಾಗುತ್ತೆ ಅನ್ನೋ ಟೆನ್ಷನೇ ಇಲ್ಲ ಫ್ರೆಂಡ್ಸ್. ಮಕ್ಕಳಿಗೆ ಟಿಫನ್ ಬಾಕ್ಸ್ಗೆ ಬ್ರೇಕ್ಗೆ ಅಂತ ಕೊಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಕಿಡ್ಸ್ಗಂತೂ ತುಂಬಾ ಫೇವ್ರೇಟ್ ಫ್ರೆಂಡ್ಸ್ ಇದು. ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ. ನಾವು ಚಿಕ್ಕವ್ರು ಇದ್ದಾಗೆಲ್ಲ ₹1 ಒಂದೊಂದು ಉಂಡೆ ಸಿಗೋದಿದ್ದು, ಆ ಥರ ಇವಾಗಂತೂ ನೋಡೋದು ಅಪರೂಪನೇ ಆಗೋಗ್ಬಿಟ್ಟಿದೆ. ಈ ಥರ ಮನೇಲಿ ಮಾಡ್ಕೊಳ್ಳೋದು ತುಂಬಾ ಸುಲಭ, ನೀವು ಕೂಡ ಟ್ರೈ ಮಾಡಿ. ಇವಾಗ ಬನ್ನಿ ನಾನು ಪ್ಲೇಟಿಂಗ್ ಮಾಡ್ಕೊಂಡಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್. ಎಷ್ಟು ಈಸಿ, ಎಷ್ಟೊಂದು ಆರಾಮಾಗಿ ಮಾಡ್ಕೊಂಡ್ಬಿಡ್ಬೋದು. ಒಂದು 5-6 ನಿಮಿಷದಲ್ಲೇ ಮಾಡ್ಕೊಂಡು ರೆಡಿ ಮಾಡ್ಕೋಬೋದು. ಎಷ್ಟು ಚೆನ್ನಾಗಾಗಿದೆ. ಈ ರೆಸಿಪಿನ ನೀವು ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿ, ಅವ್ರಿಗೂ ಹೇಳಿ ಅವ್ರ ಮಕ್ಕಳಿಗೆ ಮಾಡಿಡೋಕ್ಕೆ ಅಂತ. ರೆಸಿಪಿ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.